ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ನಾವು ದೇವರ ವಾಕ್ಯದ ಧ್ಯಾನಕ್ಕೋಸ್ಕರ ಪೌಲನು ರೋಮಾಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 15ನೇ ವಚನ ಹಾಗೂ 16ನೇ ವಚನದ ತನಕ ಧ್ಯಾನ ಮಾಡೋಣ. ಪೌಲನು ರೋಮಾಪುರದವರಿಗೆ ಬರೆದ ಮೊದಲನೆಯ ಪತ್ರಿಕೆ 1ನೇ ಅಧ್ಯಾಯ 15ನೇ ವಚನ, ಅದರಲ್ಲಿ ಬಿ ಪಾರ್ಟ್ ಮತ್ತು 16ನೇ ವಚನ. ಅಲ್ಲಿ ಈ ರೀತಿಯಲ್ಲಿ ಬರೆಯಲ್ಪಟ್ಟದೆ: ಸುವಾರ್ತೆಯ ವಿಷಯದಲ್ಲಿ ನಾನು ನಾಚಿಕೊಳ್ಳುವನಲ್ಲ. ಆ ಸುವಾರ್ತೆಯು ದೇವರ ಬಲ ಸ್ವರೂಪವಾಗಿದ್ದು ಮೊದಲು ಯಹೂದ್ಯರಿಗೆ ಆಮೇಲೆ ಗ್ರೀಕರಿಗೆ ಅಂತೂ ನಂಬುವರೆಲ್ಲರಿಗೆ ರಕ್ಷಣೆ ಉಂಟು ಮಾಡುವಂಥದ್ದಾಗಿದೆ ಎಂಬುದೇ. ಪ್ರಾರ್ಥನೆ ಮಾಡುವ. ನಮ್ಮನ್ನು ಅತಿಯಾಗಿ ಪ್ರೀತಿಸುವಂತೆ ನಮ್ಮ ಪ್ರೀತಿಯುಳ್ಳ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ನಾವು ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತಾ ನಿನ್ನ ವಾಕ್ಯದ ಕಡೆಗೆ ನಮ್ಮ ಗಮನವನ್ನು ಹರಿಸುತ್ತಾ, ನಿನ್ನ ವಾಕ್ಯ ಅದು ಸತ್ಯವಾದದ್ದು ಮತ್ತು ನಮ್ಮ ಜೀವಿತದಲ್ಲಿ ಅದು ಕಾರ್ಯ ಮಾಡುವಂಥದ್ದು ಸ್ವಾಮಿ. ಆ ವಾಕ್ಯಕ್ಕೆ ನಮ್ಮ ಜೀವಿತವನ್ನು ಒಪ್ಪಿಸಿಕೊಟ್ಟವರಾಗಿ ಸ್ವಾಮಿ, ವಾಕ್ಯದ ಪ್ರಕಾರ ನಾವು ಜೀವಿಸುವ ಹಾಗೆ ನಮಗೆ ಕೃಪೆ ಕೊಡು ಎಂಬುದಾಗಿ ಸ್ವಾಮಿ ಈ ಸಮಯದಲ್ಲಿ ನಮ್ಮ ನಿನ್ನ ಕೈಗೆ ಒಪ್ಪಿಸಿಕೊಡುತ್ತೇವೆ. ಯೇಸುವಿನ ಮುದ್ದಾದ ನಾಮದಲ್ಲಿ ತಂದೆ, ಆಮೆನ್. ಈ ವಾಕ್ಯವನ್ನು ಧ್ಯಾನ ಮಾಡುವ ಮೊದಲು ಈ ಅವಕಾಶವನ್ನು ಮಾಡಿಕೊಟ್ಟಂಥ ತಂದೆಯಾದ ದೇವರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ ಮತ್ತು ಈ ಅವಕಾಶವನ್ನು ಮಾಡಿಕೊಟ್ಟಂಥ ಬಿಗ್ ಜೆ ಮೀಡಿಯಾದ ನಿರ್ದೇಶಕರಿಗೂ ಅವರೆಲ್ಲ ತಂಡಕ್ಕೂ ನಾನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ, ಇದನ್ನು ವೀಕ್ಷಿಸುತ್ತಿರುವಂಥ ನಿಮ್ಮೆಲ್ಲರಿಗೂ ಕೂಡ ಕ್ರಿಸ್ತನ ಮಧುರ ನಾಮದಲ್ಲಿ ವಂದನೆಗಳು. ಈ ಸಮಯದಲ್ಲಿ ನಾವು ಧ್ಯಾನ ಮಾಡುವಂಥ ವಾಕ್ಯ ಸುವಾರ್ತೆಯ ವಿಷಯದಲ್ಲಿ, ಅಂದರೆ ಸುವಾರ್ತೆ ಅಂದರೆ ಶುಭ ವರ್ತಮಾನ, ಶುಭವಾರ್ತೆ ಎಂಬುದಾಗಿ ನಾವು ತಿಳಿದುಕೊಳ್ಳುತ್ತೇವೆ. ಬರೆದಂಥ ಪೌಲನು ಅವನ ಜೀವಿತ ಮೊದಲು ಯಾವ ರೀತಿಯಲ್ಲಿತ್ತು ಎಂಬುದಾಗಿ ನಾವು ನೋಡುವಾಗ, ಇದೇ ಪೌಲನು ಕ್ರಿಸ್ತನನ್ನು ಅಂಗೀಕಾರ ಮಾಡುವ ಮೊದಲು ಸೌಲನಾಗಿದ್ದುಕೊಂಡು ಆತನೊಬ್ಬ ಕ್ರೈಸ್ತ ಸಭೆಯ ಹಿಂಸಕನಾಗಿದ್ದುಕೊಂಡು, ನಾವು ಅದನ್ನು ಅಪೊಸ್ತಲ ಕೃತ್ಯ 8ನೇ ಅಧ್ಯಾಯ 9ನೇ ಅಧ್ಯಾಯ ಓದ್ತಾ ಬರುವಾಗ ನಮಗೆ ಸ್ಪಷ್ಟವಾಗಿ ತಿಳಿಯುತ್ತದೆ. ಈ ಪೌಲನು ಮೊದಲನೆಯ ಶತಮಾನದಲ್ಲಿ ಕ್ರೈಸ್ತ ಸಭೆಗೆ ದೊಡ್ಡ ಹಿಂಸೆ ಉಂಟಾದಂಥ ಸಮಯದಲ್ಲಿ ಆ ಸಭೆಯಲ್ಲಿ, ಅಂದರೆ ಯೆರೂಸಲೇಮಿನಲ್ಲಿರುವಂಥ ಆ ಸಭೆಗೆ ಆತನು ಒಬ್ಬ ಹಿಂಸೆಗೆ ಸಮ್ಮತಿಸುವವನು ಆಗಿದ್ದನು ಎಂಬುದಾಗಿ ವಾಕ್ಯ ನಮಗೆ ಸ್ಪಷ್ಟವಾಗಿ ಹೇಳ್ತದೆ. ಅವನು ಕರ್ತನ ಶಿಷ್ಯರ ಮೇಲೆ ರೌದ್ರನಾಗಿದ್ದು ಬೆದರಿಕೆಯ ಮಾತುಗಳನ್ನು ಆಡುತ್ತ ಅವರನ್ನು ಸಂಹರಿಸಬೇಕೆಂದು ಆಶೆ ಪಡುತ್ತಾ ಮಹಾಯಾಜಕನ ಬಳಿಗೆ ಹೋಗಿ ಆ ಕ್ರಿಸ್ತನ ಮಾರ್ಗವನ್ನು ಹಿಡಿದವರಿಗೆ ಬೇಡಿ ಹಾಕಿಸಿ ಯೆರೂಸಲೇಮಿಗೆ ತರುವಂತೆ ಕಾಗದ ಪತ್ರದ ಮೂಲಕ ಅಪ್ಪಣೆಯನ್ನು ಪಡೆದುಕೊಂಡವನಾಗಿ ದಮಸ್ಕದ ಹತ್ತಿರಕ್ಕೆ ಬರುವಾಗ ಅಲ್ಲಿ ಒಂದು ವಾಣಿ ಕೇಳಿಸುವುದನ್ನು ನಾವು ನೋಡುತ್ತೇವೆ. ಸೌಲನೇ ಸೌಲನೇ, ನನ್ನನ್ನು ಯಾಕೆ ಹಿಂಸೆ ಪಡಿಸುತ್ತಿ ಎಂಬ ಧ್ವನಿಯನ್ನು ಕೇಳಿ ನೆಲದಲ್ಲಿ ಬಿದ್ದು ಹೇಳುವಾಗ ಕಣ್ಣು ಕಾಣಿಸದೆ ಅವನನ್ನು ಕೈ ಹಿಡಿದು ದಮಸ್ಕದೊಳಗೆ ಕರೆದುಕೊಂಡು ಹೋದರು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಆಮೇಲೆ ಅನಾನಿಯನೆಂಬ ಶಿಷ್ಯನ ಮೂಲಕ ದೇವರು ತಿರುಗಿ ಅವನಿಗೆ ಕಣ್ಣು ಬರುವಂತೆ ಮಾಡಿ, ಮಾತ್ರವಲ್ಲ ತಾನು ಒಂದು ಆರಿಸಿಕೊಂಡಂಥ ಸಾಧನ ಎಂಬುದಾಗಿ ಆತನನ್ನು ಒಂದು ಮಾರ್ಪಡಿಸುತ್ತಾನೆ ಮತ್ತು ಅವನು ಸಾಕ್ಷಿ ಕೊಡುವುದನ್ನು ನಾವು ನೋಡುತ್ತೇವೆ ಪ್ರಿಯರೇ. ಈ ಪೌಲನು ರೋಮಾಪುರದ ಹಕ್ಕುದಾರನು, ಧರ್ಮಶಾಸ್ತ್ರದಲ್ಲಿ ಬಹಳ ಪಾಂಡಿತ್ಯನು, ಪೂರ್ಣ ಶಿಕ್ಷಿತನಾದವನು, ದೇವರ ವಿಷಯದಲ್ಲಿ ಅವನು ಅಭಿಮಾನಿಯಾಗಿದ್ದನೆಂಬುದಾಗಿ ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ಫಿಲಿಪಿಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ ಕೂಡ ನಾವು ಸ್ಪಷ್ಟವಾಗಿ ಓದಿ ತಿಳಿತೇವೆ. ಈ ಪೌಲನ್ನೇ ಹೇಳುತ್ತಾನೆ, ನಾನು ಸುವಾರ್ತೆಯ ವಿಷಯದಲ್ಲಿ ನಾಚಿಕೊಳ್ಳುವುದಿಲ್ಲ ಎಂಬುದಾಗಿ. ಸುವಾರ್ತೆ ಅಂದರೆ ಒಂದು ಶುಭ ವರ್ತಮಾನ, ಸುವಾರ್ತೆ ಅಂದರೆ ಒಂದು ಶುಭ ಸಮಾಚಾರ, ಅದು ಕ್ರಿಸ್ತನ ವಿಷಯವಾದಂಥ ವಾರ್ತೆ ಪ್ರಿಯರೇ. ಆದ್ದರಿಂದ ನಾವು ಸ್ಪಷ್ಟವಾಗಿ ತಿಳಿದುಕೊಳ್ಳಬೇಕು ಸುವಾರ್ತೆ ಅಂದರೆ ಏನು ಎಂಬುದಾಗಿ. ಸುವಾರ್ತೆ ಅಂದರೆ ಪೌಲನು ತಾನು ಅರಿತುಕೊಂಡದ್ದನ್ನು ನಮಗೆ ಸ್ಪಷ್ಟಪಡಿಸ್ತಾನೆ. ಅದು
ಪೌಲನು ಕೊರಿಂಥದವರಿಗೆ ಬರೆದ ಮೊದಲನೆಯ ಪತ್ರಿಕೆ 15ನೇ ಅಧ್ಯಾಯ ನಾವು 1ನೇ ವಚನದಿಂದ ಓದುತ್ತಾ ಬರುವುದಾದರೆ, ಸುವಾರ್ತೆ ಎಂಬುದಾಗಿ ಆತನು ಸ್ಪಷ್ಟವಾಗಿ ಅಲ್ಲಿ ಬರೆಯುವುದನ್ನು ನಾವು ನೋಡುತ್ತೇವೆ. ಅಲ್ಲಿ 1ನೇ ವಚನದಿಂದ ನಾವು ಓದುತ್ತಾ ಬರುವಾಗ ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ಅಲ್ಲಿ ಸುವಾರ್ತೆಯ ವಿಷಯವಾಗಿ ಬರೆಯಲ್ಪಟ್ಟಿದೆ. ಪ್ರಿಯರೇ, ಸಹೋದರರೇ, ನಾನು ನಿಮಗೆ ತಿಳಿಸಿದ ಸುವಾರ್ತೆಯನ್ನು ನಿಮ್ಮ ನೆನಪಿಗೆ ತರುತ್ತೇನೆ. ಅದನ್ನು ನೀವು ಸ್ವೀಕರಿಸಿದ್ದೀರಿ, ಅದರಲ್ಲಿ ನಿಂತಿದ್ದೀರಿ. ನಾನು ಯಾವ ಸಂಗತಿಯನ್ನು ಹೇಳಿ ನಿಮಗೆ ಸುವಾರ್ತೆಯನ್ನು ತಿಳಿಸಿದೆನೋ ನೀವು ಅದನ್ನು ಗಟ್ಟಿಯಾಗಿ ಹಿಡಿದುಕೊಂಡರೆ ಮತ್ತು ನಿಮ್ಮ ನಂಬಿಕೆಯು ನಿರಾಧಾರವಾದ ಪಕ್ಷಕ್ಕೆ ಆ ಸುವಾರ್ತೆಯಿಂದ ನಿಮಗೆ ರಕ್ಷಣೆಯಾಗುತ್ತದೆ. ನಾನು ನಿಮಗೆ ತಿಳಿಸಿದ ಮೊದಲನೆಯ ಸಂಗತಿಗಳೊಳಗೆ ಒಂದು ಸಂಗತಿಯನ್ನು ನಿಮಗೆ ತಿಳಿಸಿಕೊಟ್ಟೆನು, ಅದು ಸಹ ನಾನು ಕಲಿತುಕೊಂಡದ್ದೇ. ಅದೇನೆಂದರೆ, ಶಾಸ್ತ್ರದಲ್ಲಿ ಮುಂತಿಳಿಸಿದ ಪ್ರಕಾರ ಕ್ರಿಸ್ತನು ನಮ್ಮ ಪಾಪಗಳ ನಿವಾರಣೆಗಾಗಿ ಸತ್ತನು, ಉಣಲ್ಪಟ್ಟನು, ಶಾಸ್ತ್ರದ ಪ್ರಕಾರವೇ 3ನೆಯ ದಿನದಲ್ಲಿ ಎಬ್ಬಿಸಲ್ಪಟ್ಟನು ಎಂಬುದೇ ಸುವಾರ್ತೆಯಾಗಿದೆ. ಪ್ರಿಯರೇ, ಇದು ಪೌಲನು ಸಹ ತಿಳಿದುಕೊಂಡದ್ದೇ ಎಂಬುದಾಗಿ, ಆತನು ಕಲಿತುಕೊಂಡದ್ದೇ ಎಂಬುದಾಗಿ ಅಲ್ಲಿ ಸ್ಪಷ್ಟವಾಗಿ ತಿಳಿಯಪಡಿಸುತ್ತಾನೆ. ಕ್ರಿಸ್ತನು ನಮ್ಮ ಪಾಪಕ್ಕಾಗಿ ಆತನು ಸತ್ತನು ಮತ್ತು ಉಣಲ್ಪಟ್ಟನು, ಶಾಸ್ತ್ರದ ಪ್ರಕಾರ ಆತನು ಎದ್ದು ಬಂದನು ಎಂಬುದಾಗಿ, ಪುನರುತ್ಥಾನವಾಗಿ ಎದ್ದು ಬಂದನು ನಾವು ಎಂಬುದಾಗಿ ಸ್ಪಷ್ಟವಾಗಿ ಈ ಸುವಾರ್ತೆಯ ವಿಷಯವಾಗಿ ನಮಗೆ ತಿಳಿಯಪಡಿಸುತ್ತದೆ. ಆದ್ದರಿಂದ ಕ್ರಿಸ್ತನಲ್ಲಿ ನನ್ನ ಪ್ರೀತಿಯ ದೇವಜನರೇ, ಈ ಸಮಯದಲ್ಲಿ ಈ ಸುವಾರ್ತೆಯ ಸತ್ಯತೆಯನ್ನು ನಾವು ಅರಿತುಕೊಳ್ಳಬೇಕು ಮತ್ತು ಇದರ ಮೂಲಕ ನಮಗೆ ಅದು ರಕ್ಷಣೆಗೆ ನಮ್ಮನ್ನು ನಡೆಸುತ್ತದೆ ಎಂಬುದಾಗಿ ವಾಕ್ಯ ನಮಗೆ ಸ್ಪಷ್ಟವಾಗಿ ತಿಳಿಸ್ತದೆ. ಪ್ರೇರೆ, ಯಾಕಂದರೆ ಮಾನವ ಕುಲವೆಲ್ಲ ಪಾಪದ ನಿಮಿತ್ತವಾಗಿ ದೇವರಿಂದ ಅಗಲಿ ಹೋಗಿದೆ. ನಾವು ಸ್ಪಷ್ಟವಾಗಿ ರೋಮಾಪುರದವರಿಗೆ ಬರೆದ ಪತ್ರಿಕೆ, ಪೌಲನು ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 12ನೇ ವಚನದಿಂದ ನಾವು ಅದನ್ನು ಓದುವುದಾದರೆ, ಆದಾಮನಿಂದ ಎಲ್ಲರೂ ಕೂಡ ಪಾಪಕ್ಕೆ ಸಂಬಂಧಪಟ್ಟವರು. ಈ ಪಾಪ ನಮ್ಮನ್ನು ಮರಣಕ್ಕೆ ನಡೆಸುವುದು ಎಂಬುದಾಗಿ ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ತಿಳಿಸುತ್ತದೆ. ಅಲ್ಲಿ ನಮಗೆ ಯಾವ ನಿರೀಕ್ಷೆ ಕೂಡ ಇರಲಿಲ್ಲ. ಮಾನವ ಕುಲ ಎಲ್ಲ ಪಾಪದಿಂದ ಬಿದ್ದು ಹೋದ ಕಾರಣ ಎಲ್ಲ ನಿರೀಕ್ಷೆಯನ್ನು ಕಳೆದುಕೊಂಡಂಥ ಒಂದು ಪರಿಸ್ಥಿತಿಗಳಲ್ಲಿ ನಮಗೆ ವಾಕ್ಯ ಕೂಡ ಆ ಒಂದು ನಿರೀಕ್ಷೆಯನ್ನು ಹುಟ್ಟಿಸುವಂಥದ್ದು, ಅದನ್ನು ಕೂಡ ಪೌಲನು ನಮಗೆ ಸ್ಪಷ್ಟವಾಗಿ ತಿಳಿಯಪಡಿಸುತ್ತಾನೆ. ಪ್ರೇರೆ, ಇದೇ ಪೌಲನು ರೋಮಾಪುರಕ್ಕೆ ಬರೆಯುವಾಗ ನಮಗೆ ಸ್ಪಷ್ಟಪಡಿಸ್ತಾನೆ. ಅದು 7ನೇ ಅಧ್ಯಾಯ ಅಲ್ಲಿ 24-25ನೇ ವಚನ ನಮಗೆ ಸ್ಪಷ್ಟವಾಗಿ ತಿಳಿಯಪಡಿಸ್ತದೆ. ಪೌಲನು ರೋಮಾಪುರದವರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ ಅಲ್ಲಿ 24-25ನೇ ವಚನ ಈ ರೀತಿಯಲ್ಲಿ ನಮಗೆ ಸ್ಪಷ್ಟಪಡಿಸ್ತದೆ. ಅಯ್ಯೋ, ನಾನು ಎಂಥ ದುರಾವಸ್ಥೆಯಲ್ಲಿ ಬಿದ್ದ ಮನುಷ್ಯನು, ಇಂಥ ಮರಣಕ್ಕೆ ಒಳಗಾದ ಈ ದೇಹದಿಂದ ನನ್ನನ್ನು ಬಿಡಿಸುವವರು ಯಾರು? ಬಿಡಿಸುವವನಿದ್ದಾನೆಂಬುದಕ್ಕಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ದೇವರಿಗೆ ಸ್ತೋತ್ರ. ಇಲ್ಲಿ ಪೌಲನು ಬರೆಯುವಾಗ ಎಲ್ಲ ನಿರೀಕ್ಷೆಯನ್ನು ಕಳೆದುಕೊಂಡಂಥ ಒಬ್ಬ ಮಾನವನ ಸ್ಥಿತಿ, ಒಂದು ಮರಣದ ಸ್ಥಿತಿ, ಪಾಪದ ನಿಮಿತ್ತವಾಗಿ ಮನುಷ್ಯನು ಮರಣಕ್ಕೆ ಒಳಗಾದಂಥ ಒಂದು ಪರಿಸ್ಥಿತಿ, ಯಾವ ನಿರೀಕ್ಷೆ ಇಲ್ಲದಂಥ ಒಂದು ಪರಿಸ್ಥಿತಿ. ಈ ಸ್ಥಿತಿಯಲ್ಲಿ ಮನುಷ್ಯನು ಹೇಳುತ್ತದೆ, ಮರಣದ ಭಯದಲ್ಲಿ ಆತನು ಹೇಳ್ತಾನೆ, ಇದರಿಂದ ನನಗೆ ಬಿಡುಗಡೆ ಕೊಡುವವರು ಯಾರು ಎಂಬುದಾಗಿ. ಅದಕ್ಕೆ ಪೌಲನು ಪ್ರತ್ಯುತ್ತ ಉತ್ತರ ಕೂಡ ಅಲ್ಲಿ ಸಿಗುವಂಥದ್ದಾಗಿದೆ. ಇದು ಯೇಸು ಕ್ರಿಸ್ತನ ಮೂಲಕ ನಮಗೆ ಬಿಡುಗಡೆ ಸಿಕ್ಕಿದೆ ಎಂಬುದಾಗಿ ನಾವು ನೋಡುತ್ತೇವೆ. ಇಂಥ ಒಂದು ಮರಣದಿಂದ ನಮಗೆ ದೇವರು ಕ್ರಿಸ್ತನ ಮೂಲಕ ಬಿಡುಗಡೆ ಕೊಟ್ಟಿದ್ದಾನೆ ಎಂಬುದಾಗಿ ನಾವು ಅದನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳುತ್ತೇವೆ. ಪ್ರಿಯರೇ, ಈ ನಿರೀಕ್ಷೆ ನಮಗಿದೆಯಾ? ಪ್ರಿಯರೇ, ನಿಜವಾಗಿ ನಾವು ಈ ನಿರೀಕ್ಷೆಯಿಂದ ಜೀವಿಸ್ತಾ ಇದ್ದೇವಾ? ನಮಗೆ ನಿಜವಾಗಿ ಈ ರಕ್ಷಣೆಯ ಸುವಾರ್ತೆ, ಈ ಸತ್ಯತೆಯನ್ನು ನಾವು ಗ್ರಹಿಸಲಿಕ್ಕೆ ಮನಸ್ಸು ಮಾಡಿದ್ದೇವಾ? ನಮ್ಮ ಜೀವಿತವನ್ನು ನಾವು ಪರೀಕ್ಷೆ ಮಾಡಿಕೊಳ್ಳಬೇಕಾಗಿದೆ. ಪ್ರೇರೆ, ಈ ಸತ್ಯತೆಯನ್ನು ನಾವು ತಿಳಿದುಕೊಂಡು ಈ ಸುವಾರ್ತೆಗೆ ನಾವು ಒಳಪಡಬೇಕಾಗಿದೆ. ಅದರಿಂದ ಪೌಲನು ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ನಮಗೆ ಸ್ಪಷ್ಟಪಡಿಸುವಾಗ
ಪೌಲನು ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 13ನೇ ವಚನ ಈ ರೀತಿಯಲ್ಲಿ ಹೇಳ್ತದೆ. ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 13ನೇ ವಚನ, ನಿಮ್ಮ ರಕ್ಷಣೆಯ ವಿಷಯವಾದ ಸುವಾರ್ತೆ ಎಂಬ ಸತ್ಯ ವಾಕ್ಯವನ್ನು ಕೇಳಿ ಕ್ರಿಸ್ತನಲ್ಲಿ ನಂಬಿಕೆಟ್ಟವರಾದ ನೀವು ಸಹ ವಾಗ್ದಾನ ಮಾಡಲ್ಪಟ್ಟಂಥ ಪವಿತ್ರಾತ್ಮನ ಮುದ್ರೆಯನ್ನು ಹೊಂದಿದ್ದೀರಿ ಎಂಬುದಾಗಿ. ಹೌದು ಪ್ರಿಯರೇ, ಈ ಸುವಾರ್ತೆ ಎಂಬ ಸತ್ಯತೆಯನ್ನು ನಾವು ಗ್ರಹಿಸಿಕೊಳ್ಳಬೇಕು. ಈ ಸತ್ಯವನ್ನು ನಾವು ಗ್ರಹಿಸಿಕೊಂಡು ಈ ಸುವಾರ್ತೆಗೆ ನಮ್ಮ ಜೀವಿತವನ್ನು ನಾವು ಒಳಪಡಿಸಬೇಕು ಮತ್ತು ನಮ್ಮ ಜೀವಿತದಲ್ಲಿ ಯೇಸು ಕ್ರಿಸ್ತನನ್ನು ನಾವು ಅಂಗೀಕಾರ ಮಾಡಿಕೊಳ್ಳಬೇಕು. ನಮ್ಮ ಜೀವಿತವನ್ನು ಕ್ರಿಸ್ತನಿಗೆ ಒಪ್ಪಿಸಿಕೊಟ್ಟವರಾಗಿ ಯೇಸುವೆ ದೇವರು ಎಂಬುದಾಗಿ ಒಪ್ಪಿ ಆತನು ನಮಗಾಗಿ ಶಿಲುಬೆಯಲ್ಲಿ ಮಾಡಿದಂಥ ಆ ತ್ಯಾಗ, ಆತನು ನಮಗಾಗಿ ಸತ್ತನು, ಉಣಲ್ಪಟ್ಟನು, ಪುನರುತ್ಥಾನವಾಗಿ ಆತನು ಎದ್ದು ಬಂದನೆಂಬ ಆ ನಿಶ್ಚಯತ್ವದೊಂದಿಗೆ ನಾವು ಮುಂದೆ ಸಾಗಬೇಕಾಗಿದೆ. ಇದನ್ನು ನಾವು ನಂಬಿ ಜೀವಿಸಬೇಕಾಗಿದೆ. ಪ್ರಿಯರೇ, ಒಂದು ವೇಳೆ ಈ ಸುವಾರ್ತೆಯನ್ನು ಕೇಳಿ ನಾವು ಈ ಸುವಾರ್ತೆಗೆ ಒಂದು ವೇಳೆ ನಮ್ಮ ಜೀವಿತವನ್ನು ಒಳಪಡಿಸದೆ ಹೋಗುವುದಾದರೆ, ಸುವಾರ್ತೆಯನ್ನು ನಾವು ಕೇಳ್ತಾ ಇರ್ತೇವೆ, ಆದರೆ ನಮ್ಮ ಜೀವಿತದಲ್ಲಿ ಈ ಸುವಾರ್ತೆಗೆ ನಮ್ಮನ್ನು ಒಳಪಡಿಸಿಕೊಂಡಿದ್ದೇವೋ, ನಮ್ಮ ಜೀವಿತವನ್ನು ನಾವು ಪರೀಕ್ಷೆ ಮಾಡಿಕೊಳ್ಳಬೇಕಾಗಿದೆ. ಪ್ರಿಯರೇ, ಈ ಸುವಾರ್ತೆಯನ್ನು ನಾವು ಕೇಳುವುದರ ಮೂಲಕ ನಮಗೆ ರಕ್ಷಣೆಯಾಗುವುದಿಲ್ಲ. ಬದಲಾಗಿ ಈ ಸುವಾರ್ತೆಯ ಸತ್ಯತೆಯನ್ನು ನಾವು ನಮ್ಮ ಜೀವಿತಕ್ಕೆ ಅಳವಡಿಸಿಕೊಂಡು ಆ ವಾಕ್ಯಕ್ಕೆ ನಮ್ಮ ಜೀವಿತವನ್ನು ಒಪ್ಪಿಸಿಕೊಳ್ಳಬೇಕು. ಈ ಸುವಾರ್ತೆಗೆ ನಾವು ನಮ್ಮನ್ನು ಒಳಪಡಿಸಬೇಕೆಂಬುದಾಗಿ ದೇವರ ವಾಕ್ಯ ನಮಗೆ ಬೋಧಿಸುತ್ತದೆ. ಒಂದು ವೇಳೆ ನಮ್ಮ ಜೀವಿತದಲ್ಲಿ ಈ ಸುವಾರ್ತೆಯನ್ನು ಕೇಳಿ ನಮ್ಮ ಜೀವಿತದಲ್ಲಿ ಒಂದು ವೇಳೆ ಸುವಾರ್ತೆಗೆ ನಾವು ಒಳಪಡದೆ ಹೋಗುವುದಾದರೆ ಮುಂದೆ ನ್ಯಾಯ ತೀರ್ಪಿಗೆ ನಾವು ಒಳಗಾಗ್ತೇವೆ. ಪ್ರಿಯರೇ, ಅದನ್ನು ಕೂಡ ದೇವರ ವಾಕ್ಯ ನಮಗೆ ಬೋಧಿಸ್ತದೆ. ಅದನ್ನು ಪೌಲನು ಥೆಸಲೋನಿಕದವರಿಗೆ ಬರೆದ 2ನೇ ಪತ್ರಿಕೆ 1ನೇ ಅಧ್ಯಾಯ ಅಲ್ಲಿ ನಾವು 5ರಿಂದ 8ನೇ ವಚನ ತನಕ ಓದುತ್ತಾ ಬರುವಾಗ ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಪ್ರಿಯರೇ, ಪ್ರೀತಿಯ ದೇವಜನರೇ, ನಾವು ಸುವಾರ್ತೆಯನ್ನು ಕೇಳ್ತಾ ಇದ್ದೇವೆ. ಈ ಸುವಾರ್ತೆಗೆ ನಾವು ನಮ್ಮನ್ನು ಒಳಪಡಿಸಬೇಕು. ಒಂದು ವೇಳೆ ಈ ಸುವಾರ್ತೆಗೆ ನಮ್ಮ ಜೀವಿತವನ್ನು ಒಳಪಡಿಸದೆ ಹೋಗುವುದಾದರೆ ಮುಂದೆ ನ್ಯಾಯ ತೀರ್ಪು ಇದೆ. ಪ್ರಿಯರೇ, ದೇವರ ನ್ಯಾಯಾಸನದ ಮುಂದೆ ನಾವು ನಿಲ್ಲಬೇಕಾಗಿದೆ. ಆದ್ದರಿಂದ ನಮ್ಮ ಜೀವಿತವನ್ನು ನಾವು ಪರೀಕ್ಷೆ ಮಾಡಿಕೊಂಡವರಾಗಿ ಇಲ್ಲಿ ವಾಕ್ಯಕ್ಕೆ ತಿಳಿಯಪಡಿಸಿದ ಪ್ರಕಾರ ಒಂದು ವೇಳೆ ನಾವು ಸುವಾರ್ತೆಗೆ ಒಳಪಡದೆ ಹೋದರೆ ಮುಂದೆ ನಮಗೆ ನ್ಯಾಯ ತೀರ್ಪು ಉಂಟು. ಪೌಲನು ಥೆಸಲೋನಿಕದವರಿಗೆ ಬರೆದ 2ನೇ ಪತ್ರಿಕೆ 1ನೇ ಅಧ್ಯಾಯ 5ರಿಂದ ನಾವು 8ನೇ ವಚನ ತನಕ ಓದುವುದಾದರೆ ಗೊತ್ತಾಗ್ತದೆ. ಅಲ್ಲಿ 5ನೇ ವಚನ ನಮಗೆ ಹೇಳ್ತದೆ, ದೇವರು ನ್ಯಾಯವಾದ ತೀರ್ಪು ಮಾಡುತ್ತಾನೆಂಬುದಕ್ಕೆ ನಿಮ್ಮ ತಾಳ್ಮೆಯು ಸ್ಪಷ್ಟವಾದ ನಿದರ್ಶನವಾಗಿದೆ. ಯಾವ ದೇವರ ರಾಜ್ಯಕ್ಕೋಸ್ಕರ ನೀವು ಕಷ್ಟವನ್ನು ಅನುಭವಿಸುತ್ತೀರೋ ಅದಕ್ಕೆ ನೀವು ಯೋಗ್ಯರಾಗಿರಬೇಕೆಂಬುದೇ ದೇವರ ಅಭಿಪ್ರಾಯ. ನಿಮ್ಮನ್ನು ಸಂಕಟಪಡಿಸುವವರಿಗೆ ಪ್ರತಿಯಾಗಿ ಸಂಕಟ ಪಡುವವರಾದ ನಿಮಗೆ ನಮ್ಮೊಡನೆ ಉಪಶಮನವನ್ನು ಕೊಡುವುದು ದೇವರ ಎಣಿಕೆಯಲ್ಲಿ ನ್ಯಾಯವಾಗಿದೆ ಅಷ್ಟೇ. ಯಾವಾಗ ಕೊಡುವಾನೆಂದರೆ ಯೇಸು ಕರ್ತನು ತನ್ನ ಶಕ್ತಿಯನ್ನು ತೋರ್ಪಡಿಸುವ ದೇವದೂತರಿಂದ ಕೂಡಿದವನಾಗಿ ಉರಿಯುವ ಬೆಂಕಿಯಲ್ಲಿ ಆಕಾಶದಿಂದ ಪ್ರತ್ಯಕ್ಷನಾಗುವ ಕಾಲದಲ್ಲಿ ಅದನ್ನು ಕೊಡುವನು. ಆಗ ಇಲ್ಲಿ ವಾಕ್ಯ ನಮಗೆ ಸ್ಪಷ್ಟವಾಗಿ ಹೇಳ್ತದೆ, ಆಗ ನಮ್ಮ ಕರ್ತನಾದ ಯೇಸುವು ದೇವರನ್ನು ಅರಿಯದವರಿಗೂ ತನ್ನ ಸುವಾರ್ತೆಗೆ ಒಳಪಡದವರಿಗೂ ಪ್ರತೀಕಾರ ಸಲ್ಲಿಸುವನು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರೀತಿಯ ಸಹೋದರ ಸಹೋದರಿ, ನಮ್ಮ ಜೀವಿತವನ್ನು ನಾವು ಸುವಾರ್ತೆಗೆ ವಾಕ್ಯವನ್ನು ಕೇಳಿ ಅದಕ್ಕೆ ನಮ್ಮ ಜೀವಿತವನ್ನು ನಾವು ಒಳಪಡಿಸದೆ ಹೋಗುವುದಾದರೆ, ಈ ಸುವಾರ್ತೆಯನ್ನು ಕೇಳಿ ನಮ್ಮ ಜೀವಿತವನ್ನು ನಾವು ಅದಕ್ಕೆ ಒಳಪಡಿಸದೆ ಹೋಗುವುದಾದರೆ ಮುಂದೆ ನಾವು ನ್ಯಾಯ ತೀರ್ಪಿಗೆ ಒಳಗಾಗ್ತೇವೆ. ಪ್ರಿಯರೇ, ತನ್ನ ಸುವಾರ್ತೆಗೆ ಅಂದರೆ ಯೇಸುವಿನ ಸುವಾರ್ತೆಗೆ, ಯೇಸು ಕ್ರಿಸ್ತನು ನಮಗೆ ಕೊಟ್ಟಂಥ ಈ ವಾಕ್ಯಕ್ಕೆ ನಮ್ಮ ಜೀವಿತವನ್ನು ನಾವು ಒಳಪಡಿಸದೆ ಹೋಗುವುದಾದರೆ ಮುಂದೆ ಪ್ರತೀಕಾರ ದೇವರು ನಮಗೆ ಸಲ್ಲಿಸುತ್ತಾನೆ ಎಂಬುದಾಗಿ ನಮಗೆ ವಾಕ್ಯ ಸ್ಪಷ್ಟವಾಗಿ ತಿಳಿಯಪಡಿಸ್ತದೆ. ಪ್ರಿಯರೇ, ಆದ್ದರಿಂದ 2000 ವರ್ಷಗಳ ಹಿಂದೆ ಸುವಾರ್ತೆ ಶುಭ ಸಮಾಚಾರ ನಮಗೆ ಕೊಡಲ್ಪಟ್ಟಿದೆ. ಪ್ರಿಯರೇ, ಆತನು 2000 ವರ್ಷಗಳ ಹಿಂದೆ ನಮ್ಮ ಪಾಪಗಳಿಗಾಗಿ ಸತ್ತನು, ಉಣಲ್ಪಟ್ಟನು ಮತ್ತು ಆತನು ಮುಂತಿಳಿಸಿದ ಹಾಗೆ ಆತನು ಎದ್ದು ಬಂದನು. ಪ್ರಿಯರೇ, ಮಾನವ ಕುಲ ಪಾಪದಲ್ಲಿ ಬಿದ್ದಂಥ ಒಂದು ಸ್ಥಿತಿಯಲ್ಲಿರುವಾಗ ಅವರಿಗೆ ರಕ್ಷಣೆಯನ್ನುಂಟು ಮಾಡುವುದಕ್ಕಾಗಿ
ದೇವರು ಜಗದೋತ್ಪತ್ತಿಗೆ ಮೊದಲೇ ಸಂಕಲ್ಪ ಮಾಡಿದ ಹಾಗೆ ತನ್ನ ಒಬ್ಬನೇ ಮಗನನ್ನು ಈ ಲೋಕಕ್ಕೆ ಕಳುಹಿಸಿಕೊಡುವುದರ ಮೂಲಕ ನಮ್ಮೆಲ್ಲರಿಗೂ ಕೂಡ ರಕ್ಷಣೆಯಾಗಿದೆ ಕೊಡುವುದಕ್ಕಾಗಿ ಈ ಲೋಕಕ್ಕೆ ಬಂದನು. ನಾವೆಲ್ಲರೂ ಕೂಡ ರಕ್ಷಿಸಲ್ಪಡಬೇಕು. ಕಳೆದುಕೊಂಡಂಥ ಆ ಬಾಧ್ಯತೆಯನ್ನು ತಿರುಗಿ ಪಡೆದುಕೊಳ್ಳಬೇಕು ಪ್ರಿಯರೇ. ಅದಕ್ಕಾಗಿ ಆತನು ಪರಲೋಕವನ್ನು ತ್ಯಜಿಸಿ ಈ ಭೂಲೋಕಕ್ಕೆ ಬಂದನು. ಆದ್ದರಿಂದ ನಮ್ಮ ಜೀವಿತವನ್ನು ನಾವು ಆತನಿಗೆ ಒಪ್ಪಿಸಿಕೊಟ್ಟವರಾಗಿ ಆತನ ವಾಕ್ಯಕ್ಕೆ ನಮ್ಮ ಜೀವಿತವನ್ನು ಒಳಪಡಿಸಿಕೊಂಡು ಆತನ ಚಿತ್ತದ ಪ್ರಕಾರ ನಾವು ಜೀವಿಸುವುದಕ್ಕೆ ಪ್ರಯತ್ನ ಪಡೋಣ ಪ್ರಿಯರೇ. ಇದೊಂದು ಸುಸಂದರ್ಭ. ಸುವಾರ್ತೆ ನಾವು ಕೇಳಿದ್ದೇವೆ. ಸುವಾರ್ತೆ ಅದು ಏನೆಂಬುದಾಗಿ ನಾವು ಕಲಿತಿದ್ದೇವೆ. ನಿಜವಾಗಿ ಆತನು ನಮ್ಮ ಪಾಪಕ್ಕಾಗಿ ಆ ಶಿಲುಬೆಯಲ್ಲಿ ತನ್ನ ಪ್ರಾಣವನ್ನೇ ಕೊಟ್ಟಿದ್ದಾನೆ. ನಾವು ನಂಬಿ ಬರಬೇಕಾಗಿದೆ. ನಾವು ಯೇಸು ಕ್ರಿಸ್ತನನ್ನು ನಮ್ಮ ಜೀವಿತದ ಸ್ವಂತ ರಕ್ಷಕರನ್ನಾಗಿ ಅಂಗೀಕಾರ ಮಾಡಬೇಕಾಗಿದೆ. ನಮ್ಮ ಜೀವಿತವನ್ನು ಆತನಿಗೆ ಒಪ್ಪಿಸಿಕೊಡಬೇಕಾಗಿದೆ. ಪ್ರಿಯರೇ, ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ನಿಜವಾಗಿ ನಾವು ಕ್ರಿಸ್ತನಲ್ಲಿ ಇದ್ದೇವೋ? ನಮ್ಮ ಜೀವಿತವನ್ನು ಸುವಾರ್ತೆಗೆ ನಾವು ಒಳಪಡಿಸಿಕೊಂಡಿದ್ದೇವೋ? ಒಂದು ವೇಳೆ ಈವರೆಗೆ ವಾಕ್ಯದ ಮೇಲೆ ವಾಕ್ಯವನ್ನು ನಾವು ಕೇಳುತ್ತಾ ನಮ್ಮ ಜೀವಿತವನ್ನು ನಾವು ಒಪ್ಪಿಸಿಕೊಡದೇ ಇದ್ದರೆ ಇದೊಂದು ಸುಸಂದರ್ಭ. ನಮ್ಮ ಜೀವಿತವನ್ನು ಸುವಾರ್ತೆಗೆ ಒಳಪಡಿಸಿಕೊಳ್ಳೋಣ. ಸುವಾರ್ತೆಯನ್ನು ಕೇಳಿ ಆತನ ಬಳಿಗೆ ನಾವು ಬರೋಣ. ಆತನು ನಮ್ಮ ಜೀವಿತದ ಒಡೆಯನನ್ನಾಗಿ, ದೇವರನ್ನಾಗಿ, ರಕ್ಷಕನನ್ನಾಗಿ ಅಂಗೀಕಾರ ಮಾಡಿಕೊಳ್ಳೋಣ. ಆತನ ನಮ್ಮ ಜೀವಿತದ ದೇವರು ಯೇಸು ಎಂಬುದಾಗಿ ನಾವು ಒಪ್ಪಿಕೊಳ್ಳೋಣ. ನಮ್ಮ ಜೀವಿತದಲ್ಲಿ ಒಂದು ಹೊಸ ಸಂತೋಷ, ಸಮಾಧಾನ ದೇವರು ನೀಡಲಿಕ್ಕೆ ಬಯಸ್ತಾನೆ. ಜೀವಿತದ ಏನೇ ಪರಿಸ್ಥಿತಿಗಳಿದ್ದರೂ ಕೂಡ ಪ್ರಿಯರೇ, ನಿಜವಾದಂಥ ಈ ಸುವಾರ್ತೆಯ ಸತ್ಯತೆಯನ್ನು ನಾವು ಗ್ರಹಿಸಿಕೊಂಡವರಾಗಿ, ಸತ್ಯಕ್ಕೆ ನಮ್ಮನ್ನು ಒಪ್ಪಿಸಿಕೊಟ್ಟವರಾಗಿ ನಾವು ಆತನ ವಾಕ್ಯಕ್ಕೆ ವಿಧೇಯರಾಗೋಣ. ದೇವರು ಈ ವಾಕ್ಯದ ಮೂಲಕ ನಮ್ಮೆಲ್ಲರನ್ನೂ ಕೂಡ ಮುನ್ನಡೆಸಲಿ. ಈ ವಾಕ್ಯಕ್ಕೆ ನಮ್ಮ ಜೀವಿತದಲ್ಲಿ ನಾವು ಪ್ರಥಮ ಸ್ಥಾನ ಕೊಟ್ಟು ಆತನನ್ನೇ ನಮ್ಮ ಜೀವಿತದ ದೇವರನ್ನಾಗಿ ನಾವು ಸ್ವೀಕಾರ ಮಾಡಿಕೊಳ್ಳೋಣ. ಸುವಾರ್ತೆಗೆ ಈ ಶುಭ ಸಮಾಚಾರ, ಶುಭ ಸಂದೇಶ ನಮ್ಮೆಲ್ಲರ ಜೀವಿತದಲ್ಲಿ ಹೊಸ ಆನಂದ, ಸಂತೋಷ, ಸಮಾಧಾನ ನೀಡುವ ಹಾಗೆ ದೇವರು ನಮಗೆ ಕೃಪೆ ಕೊಡಲಿ. ನಮ್ಮನ್ನು ದೇವರು ಇನ್ನೆಚ್ಚಾಗಿ ತನ್ನ ಮಹಿಮೆಗಾಗಿ ಉಪಯೋಗಿಸಲೇ ನಾವು ಆತನಿಗೆ ಒಂದು ಯೋಗ್ಯವಾದಂಥ ಸಾಧನವನ್ನಾಗಿ ದೇವರು ರೂಪಿಸುವ ಹಾಗೆ, ಪೌಲನ ಹಾಗೆ ನಮ್ಮ ಜೀವಿತದಲ್ಲಿ ಒಂದು ಮಾರ್ಪಾಟು, ಒಂದು ಜೀವಿತದ ಒಂದು ಬದಲಾವಣೆ ನಾವು ಹೊಂದಿಕೊಂಡವರಾಗೆ, ಪೌಲನ ಹಾಗೆ ಆ ಸುವಾರ್ತೆಗೆ ನಾವು ವಿಧೇಯರಾಗುತ್ತೆ. ಫಿಲಿಪಿಯವರಿಗೆ ಬರೆದ ಪತ್ರಕ್ಕೆ 3ನೇ ಅಧ್ಯಾಯದಲ್ಲಿ ಹೇಳಿರೋ ಪ್ರಕಾರ, ಇನ್ನು ನಾನು ಕ್ರಿಸ್ತ ಯೇಸುವನ್ನು ಅರಿಯುವುದೇ ಅತಿ ಶ್ರೇಷ್ಠವಾದಂಥ ಭಾಗ್ಯ ಎಂಬುದನ್ನು ನಾವು ನೆನೆಸಿಕೊಂಡವರಾಗಿ ನಮ್ಮ ಜೀವಿತದ ಪ್ರತಿಯೊಂದು ಸ್ಥಿತಿಗತಿಗಳಲ್ಲಿ ನಾವು ಆ ವಾಕ್ಯಕ್ಕೆ ನಮ್ಮ ಜೀವಿತವನ್ನು ಒಳಪಡಿಸಿಕೊಂಡವರಾಗಿ ಕ್ರಿಸ್ತನ ಸುವಾರ್ತೆ, ಶುಭ ಸಮಾಚಾರ, ಶುಭವಾರ್ತೆಯೊಂದಿಗೆ ನಾವು ನಮ್ಮ ಜೀವಿತದಲ್ಲಿ ವಿಶೇಷವಾಗಿ ಆತನ ವಾಕ್ಯದ ಪ್ರಕಾರ ನಾವು ಜೀವಿಸುವ ಹಾಗೆ ದೇವರು ನಮ್ಮನ್ನು ಕೃಪೆ ಕೊಟ್ಟು ನಡೆಸಲಿ. ಬೇರೆ ಸುವಾರ್ತೆ ನಮ್ಮನ್ನು ವಿಶೇಷವಾಗಿ ಅದು ರಕ್ಷಣೆಗೆ ನಡೆಸುವಂಥದ್ದಾಗಿದೆ. ಸುವಾರ್ತೆ ನಮ್ಮನ್ನು ನಿಜವಾಗಿ ಆ ಕತ್ತಲೆಯಿಂದ ನಮ್ಮನ್ನು ಬೆಳಕಿಗೆ ನಡೆಸುವಂಥದ್ದಾಗಿದೆ. ಸುವಾರ್ತೆ ನಮ್ಮನ್ನು ಪಾಪದಿಂದ ನಮ್ಮನ್ನು ಬಿಡಿಸುವಂಥದ್ದಾಗಿದೆ ಮತ್ತು ನಿತ್ಯ ನಾಶದಿಂದ ನಮ್ಮನ್ನು ಅದು ನಿತ್ಯ ಜೀವಕ್ಕೆ ನಡೆಸುವಂಥದ್ದಾಗಿದೆ ಮತ್ತು ನಮ್ಮನ್ನು ದುರ್ಮಾರ್ಗದಿಂದ ಸನ್ಮಾರ್ಗಕ್ಕೆ ನಡೆಸುವಂಥದ್ದಾಗಿದೆ. ಪ್ರಿಯರೇ, ಈ ವಾಕ್ಯ ಸತ್ಯ. ಪ್ರಿಯರೇ, ನಿಜವಾಗಿ ಈ ಸುವಾರ್ತೆಗೆ ನಮ್ಮನ್ನು ನಾವು ಒಳಪಡಿಸಿಕೊಂಡಿದ್ದೆವು. ಸುವಾರ್ತೆ ನಮ್ಮನ್ನು ದಿನದಿನಕ್ಕೆ, ವಾಕ್ಯ ನಮ್ಮನ್ನು ದಿನದಿನಕ್ಕೆ ಎಚ್ಚರಿಸ್ತಾ ಇದೆ. ಪ್ರಿಯರೇ, ಕ್ರಿಸ್ತನು ತಿರುಗಿ ಬರುವಂಥ ದಿನಗಳಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಒಂದು ವೇಳೆ ನಾವು ಸುವಾರ್ತೆಗೆ ಇನ್ನೂ ಕೂಡ ಒಳಪಡದೆ ಹೋದರೆ ಮುಂದೆ ನ್ಯಾಯ ತೀರ್ಪಿಗೆ ಒಳಗಾಗುತ್ತೇವೆ. ನಮ್ಮ ಜೀವಿತದಲ್ಲಿ ಇದೊಂದು ಕೃಪೆಯ ಸಮಯ. ದೇವರು ಕೃಪೆಯ ಕಾಲ ನಮಗೆ ಕೊಟ್ಟಿದ್ದಾನೆ. ಯಾಕಂದರೆ ನಮ್ಮ ನಾಶನದಲ್ಲಿ ದೇವರು ಇಷ್ಟಪಡುವುದಿಲ್ಲ.
ನಾವು ತಿರುಗಿಕೊಳ್ಳಬೇಕೆಂಬುದಾಗಿ ದೇವರು ಬಯಸುತ್ತಾನೆ. ಅದರಿಂದ ಪೌಲನು ಹೇಳಿದ ಹಾಗೆ, ಸುವಾರ್ತೆಯ ವಿಷಯದಲ್ಲಿ ನಾನು ನಾಚಿಕೊಳ್ಳುವುದಿಲ್ಲ. ಆ ಸುವಾರ್ತೆ ದೇವರ ಬಲ ಸ್ವರೂಪವಾಗಿದ್ದು ಅದು ನಮ್ಮನ್ನು ರಕ್ಷಣೆಗೆ ನಡೆಸುತ್ತದೆ ಎಂಬುದಾಗಿ ಪೌಲನು ನಮಗೆ ಸ್ಪಷ್ಟವಾಗಿ ಹೇಳ್ತಾನೆ ಪ್ರಿಯರೇ. ಅದನ್ನು ನಂಬುವವರೆಲ್ಲರಿಗೆ ಈ ಸುವಾರ್ತೆಯನ್ನು ಯಾರ್ಯಾರು ನಂಬುತ್ತಾರೋ, ಈ ಸುವಾರ್ತೆಯನ್ನು ಯಾರ್ಯಾರು ನಂಬಿ ಜೀವಿಸುತ್ತಾರೋ ಅವರಿಗೆ ಅದು ರಕ್ಷಣೆಯೇ ನಡೆಸುವಂಥದ್ದಾಗಿದೆ ಎಂಬುದಾಗಿ ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ತಿಳಿಯಪಡಿಸ್ತದೆ ಪ್ರಿಯರೇ. ನಾವು ನಿಜವಾಗಿ ರಕ್ಷಣೆ ಹೊಂದಿದ್ದೇವೋ, ಈ ರಕ್ಷಣೆ ಅನುಭವವನ್ನು ನಾವು ಹೊಂದಿದ್ದೇವೋ ಎಂಬುದಾಗಿ ನಾವು ಸ್ಪಷ್ಟವಾಗಿ ತಿಳಿದುಕೊಳ್ಳೋಣ. ದೇವರ ವಾಕ್ಯಕ್ಕೆ ನಮ್ಮ ಜೀವಿತವನ್ನು ನಾವು ಒಪ್ಪಿಸಿಕೊಡೋಣ. ಸುವಾರ್ತೆಯ ಸತ್ಯತೆಯಲ್ಲಿ ನಾವು ಜೀವಿಸೋಣ ಮತ್ತು ಈ ವಿಷಯದಲ್ಲಿ ನಮ್ಮನ್ನು ನಾವು ನಿಜವಾಗಿ ಈ ಸುವಾರ್ತೆಗೆ ನಾವು ಒಳಪಟ್ಟು ಜೀವಿಸ್ತಾ ಇದ್ದೇವೆ ಎಂಬುದನ್ನು ನಾವು ಗ್ರಹಿಸಿಕೊಳ್ಳೋಣ ಪ್ರಿಯರೇ. ಅದು ನಂಬುವವರೆಲ್ಲರಿಗೆ ಅದು ರಕ್ಷಣೆಯನ್ನು ಉಂಟು ಮಾಡುವಂಥದ್ದಾಗಿದೆ ಎಂಬುದಾಗಿ ಹೇಳ್ತದೆ. ಈ ಸುವಾರ್ತೆಯನ್ನು ಯಾರ್ಯಾರು ನಂಬುತ್ತಾರೋ, ಈ ಸುವಾರ್ತೆಗೆ ಯಾರು ವಿಧೇಯರಾಗುತ್ತಾರೋ, ಈ ಸುವಾರ್ತೆಯನ್ನು ಕೇಳಿ ಯಾರು ಒಪ್ಪಿ ತಮ್ಮ ಜೀವಿತವನ್ನು ಅದಕ್ಕೆ ಒಪ್ಪಿಸಿಕೊಡುತ್ತಾರೋ ಅದು ಆ ನಂಬಿ, ಯಾಕಂದರೆ ದೇವರ ವಾಕ್ಯವನ್ನು ನಂಬುವುದರ ಮೂಲಕ, ನಾವು ನಂಬಿ ಜೀವಿಸುವುದರ ಮೂಲಕ ಮತ್ತು ದೇವರ ವಾಕ್ಯವನ್ನು ಕೇಳುವುದರ ಮೂಲಕ ನಮಗೆ ನಂಬಿಕೆ ಬರ್ತದೆ ಪ್ರಿಯರೇ. ಅದರಿಂದ ನಾವು ಇಂದು ನಂಬಿ ಜೀವಿಸುವರಾಗಿರಬೇಕು ಮತ್ತು ಈ ನಂಬಿಕೆಯ ಮೂಲಕ ನಾವು ರಕ್ಷಣೆಗೆ ನಡೆಸಲ್ಪಡುತ್ತೇವೆ ಮತ್ತು ಕ್ರಿಸ್ತನಿಗಾಗಿ ಈ ಲೋಕದಲ್ಲಿ ನಾವು ಒಂದು ಉತ್ತಮವಾದಂಥ ಜೀವಿತವನ್ನು ನಡೆಸುವರಾಗಿದ್ದೇವೆ. ಒಂದು ಉತ್ತಮವಾದಂಥ ಭವಿಷ್ಯತ್ತನ್ನು ನಾವು ರೂಪಿಸುವರಾಗಿದ್ದೇವೆ. ನಮ್ಮ ಜೀವಿತದಲ್ಲಿ ಒಂದು ನಿರೀಕ್ಷೆ ಯಾವಾಗಲೂ ನಮಗೆ ಇರಬೇಕು ಪ್ರಿಯರೇ. ನಿರೀಕ್ಷೆ ಇಲ್ಲದೆ ನಾವು ಈ ಲೋಕದಲ್ಲಿ ಜೀವಿಸಲಿಕ್ಕೆ ಸಾಧ್ಯವಿಲ್ಲ. ಅದರಿಂದ ಈ ಸುವಾರ್ತೆಯ ಸತ್ಯ ವಾಕ್ಯವನ್ನು ನಾವು ಕೇಳಿ ಇದು ನಮ್ಮನ್ನು ರಕ್ಷಣೆಗೆ ನಡೆಸುವಂಥದ್ದಾಗಿದೆ ಎಂಬುದನ್ನು ನಮ್ಮ ಜೀವಿತದಲ್ಲಿ ನಾವು ಒಪ್ಪಿ ವಿಧೇಯರಾಗುತ್ತಾ ಆ ವಾಕ್ಯಕ್ಕೆ ನಮ್ಮ ಜೀವಿತವನ್ನು ಒಪ್ಪಿಸಿಕೊಡುತ್ತಾ ಆತನ ಮಕ್ಕಳಾಗಿ ಈ ಲೋಕದಲ್ಲಿ ಜೀವಿಸುವ ಹಾಗೆ ದೇವರು ನಮಗೆ ಕೃಪೆ ಮಾಡಿಕೊಡಲಿ. ಈ ವಾಕ್ಯಕ್ಕೆ ನಾವು ವಿಧೇಯರಾಗೋಣ. ಈ ಸುವಾರ್ತೆ ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳೋಣ ಮತ್ತು ಸುವಾರ್ತೆಯನ್ನು ನಾವು ನಂಬಿ ಜೀವಿಸೋಣ. ಇದಕ್ಕಾಗಿ ದೇವರು ನಮ್ಮನ್ನು ಈ ಲೋಕದಲ್ಲಿ ನಮ್ಮನ್ನು ನಡೆಸಿದ್ದಾನೆ ಮತ್ತು ಆತನು ಉತ್ತಮವಾದ ಕಾರ್ಯಗಳನ್ನು ನಮ್ಮ ಜೀವಿತದಲ್ಲಿ ನಡೆಸುವನಾಗಿದ್ದಾನೆ. ವಾಕ್ಯದ ಬೆಳಕಿನಲ್ಲಿ ನಾವು ನಡೆಯುವ ಹಾಗೆ, ವಾಕ್ಯದ ಸತ್ಯತೆಯಲ್ಲಿ ನಾವು ಜೀವಿಸುವ ಹಾಗೆ ಮತ್ತು ವಾಕ್ಯಕ್ಕೆ ನಮ್ಮ ಜೀವಿತವನ್ನು ಒಪ್ಪಿಸಿಕೊಟ್ಟು ಈ ಸುವಾರ್ತೆಗೆ ನಾವು ನಮ್ಮ ಜೀವಿತವನ್ನು ಒಳಪಡಿಸಿಕೊಳ್ಳೋಣ. ದೇವರ ವಾಕ್ಯದ ಮೂಲಕ ನಮ್ಮನ್ನು ಬಲಪಡಿಸಿ ತನ್ನ ಚಿತ್ತದ ಮೂಲಕ ನಮ್ಮನ್ನು ಮುನ್ನಡೆಸಲಿ ಮತ್ತು ಆಚರಣೆಗೆ ಮಹಿಮೆ ತರುವಂಥ ಜೀವಿತವನ್ನು ನಾವು ನಡೆಸುವ ಹಾಗೆ ದೇವರು ಕೃಪೆ ಮಾಡಲಿ. ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾದ ಪರಲೋಕದ ತಂದೆಯಾದ ದೇವರೇ, ಇವನು ಒಳ್ಳೆಯ ಸಮಯಕ್ಕಾಗಿ ನಾವು ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ ಸ್ವಾಮಿ. ನಿನ್ನ ವಾಕ್ಯ ಸ್ವಾಮಿ ಅದು ಶುಭವಾರ್ತೆಯಾಗಿದೆ, ಇದೊಂದು ಸುವಾರ್ತೆ ಆಗಿದೆ, ಇದೊಂದು ಒಳ್ಳೆಯ ಸುದ್ದಿ ಆಗಿದೆ ಅಪ್ಪ. ಯಾಕಂದರೆ ಈ ಲೋಕಕ್ಕೆ ನೀನು ಯಾಕೋಸ್ಕರ ಬಂದು ಏನೆಲ್ಲ ಈ ಲೋಕದಲ್ಲಿ ನೀನು ಅನುಭವಿಸಿದ್ದಿ ಸ್ವಾಮಿ ಎಂಬುದನ್ನು ನಾವು ವಾಕ್ಯದ ಪ್ರಕಾರ ತಿಳಿದುಕೊಂಡು ನಮ್ಮ ಪಾಪಗಳಿಗಾಗಿ ನೀನು ಪಟ್ಟಂಥ ಬಾಧೆ ಮತ್ತು ಉಣಲ್ಪಡುವಿಕೆ ಪುನರುತ್ಥಾನದ ಮೂಲಕ ನಾವು ನಿತ್ಯತ್ವಕ್ಕೆ ನಡೆಸುವ ಹಾಗೆ ನಿನ್ನ ವಾಕ್ಯಕ್ಕೆ ನಾವು ಒಳಪಟ್ಟು ಜೀವಿಸುವ ಹಾಗೆ ಅಪ್ಪ, ನಿನ್ನ ಸುವಾರ್ತೆಯನ್ನು ನಾವು ಕೇಳಿ ಅದನ್ನು ಅಂಗೀಕಾರ ಮಾಡಿ ಮುಂದೆ ಸಾಗುವ ಹಾಗೆ ನೀನು ನಮಗೆ ಕೃಪೆ ಕೊಡು. ಯೇಸು ಕ್ರಿಸ್ತನ ಮುದ್ದಾದ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೆನ್. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಇದುವೇ 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 ನಮ್ಮ ಬಯಕೆ, ಇದುವೇ ಇದುವೇ
ಇರಲೇಬಾರದು. ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲ.